ನಿನ್ನನ್ನು ನೀ ಏನ್ ಅನ್ಕೊಂಡಿದ್ಯಾ? ನೀನು ಹೇಳೋರು ಕೇಳೋರು ಯಾರು ಇಲ್ವಾ? ನೀನೇನು ಈ ಸ್ಟೇಷನ್ ರಾಜ ಅನ್ಕೊಂಡಿದ್ಯಾ? ಏಯ್, ನನ್ನ ಯಾರು ಅನ್ಕೊಂಡಿದ್ಯಾ? ಲಕ್ಷಾಂತರ ಜನ ನನ್ನ MLA ಅಂತ ಆರ್ಸ್ ಕಳಿಸಿದ್ದಾರೆ. ನಾನು ಹೂ ಅಂದ್ರೆ ಅದೇ ಜನ ನಿನ್ನ ಭೂಮಿ ಮೇಲೆ ಇಲ್ಲ ಅನ್ಸ್ಬಿಡ್ತಾರೆ. ಏಯ್, ನಾನು ಮಾತಾಡ್ತಾನೆ ಇದ್ದೀನಿ, ಕೂತ್ಕೊಂಡೇ ಇದೀಯಾ? ಒಬ್ಬ ಹೈಯರ್ ಆಫೀಸರ್ಗೆ ಎದ್ದು ಸೆಲ್ಯೂಟ್ ಹೊಡಿಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಇದೆ. ಆ ಸೆಲ್ಯೂಟ್ ತಗೊಳ್ಳೋ ಯೋಗ್ಯತೆ ನಿಮಗಿರ್ಬೇಕಲ್ಲ. ಮಿಸ್ಟರ್ ದಿನಕರ್, ನಿಂದು ತುಂಬಾ ಅತಿ ಆಯ್ತು. ನೀನು ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿರೋ ಒಬ್ಬ ಪೊಲೀಸ್ ಆಫೀಸರ್ ಅನ್ನೋದು ಗೊತ್ತು ತಾನೆ? ಸಾರಿ ಸರ್, ನಾನು ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಾ ಇಲ್ಲ. ನಾವಿಬ್ರು ಕಾನೂನು ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ. ಆ ಕಾನೂನಿಗೆ ಯಾರು ಗೌರವ ಕೊಡ್ತಾರೋ ನಾನು ಅವ್ರಿಗೆ ಕೊಡ್ತೀನಿ. ಓಹೋ, ನೀನು ತುಂಬಾ ಮಾತಾಡ್ತಾ ಇದೀಯ. ಹಾಗೆ ಕೆಲಸನೂ ಮಾಡ್ತೇನೆ. ಅಣ್ಣ, ನನ್ ಬಿಡಿಸೋಣ. ನಮ್ ಹುಡುಗನ್ ನೀನ್ ಬಿಡಲ್ಲ ಅನ್ನೋ ಸಾಧ್ಯನೇ ಇಲ್ಲ. ಕ್ರಿಮಿನಲ್ಸ್ಗೆ ಕೋರ್ಟೆ ಕಲ್ಯಾಣ ಮಂಟಪ, ಶಿಕ್ಷೆನೆ ಸಂಗಾತಿ. ಅವರಿಬ್ಬರು ಮದುವೆ ಕರೆಯೋ ಇನ್ವಿಟೇಷನ್ನೇ ಈ FIR. ಇನ್ವಿಟೇಷನ್ ಪ್ರಿಂಟ್ ಆದ್ಮೇಲೆ ಮದುವೆ ಆಗ್ಲೇಬೇಕಲ್ಲ? ಅಯ್ಯೋ, ಇನ್ವಿಟೇಷನ್ನೇ ಹರಿದಾಯ್ತು. ಈಗ ಮದುವೆ ನಿಂತೋಯ್ತಲ್ಲ. ನಾನು ಶಿಕ್ಷೆ ಕೊಡೋದು ತಪ್ಪು ಮಾಡ್ದು, ಕಾನೂನ್ಗಲ್ಲ. ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇಲ್ಲಿಂದ ಎತ್ತಂಗೆ ಮಾಡಿಸ್ಬಿಡ್ತೀನಿ. ಗೊತ್ತು ತಾನೆ ಈ 8 ದಿಕ್ಕನ್ನು ಕಾಯ್ದು ಈ ಖಾದಿ ಅಂತ? ಅದೇ ಖಾದಿ ಕಾವಿನ ಕಣ್ಣಲ್ಲಿ ಕಣ್ಣಿಗೆ ನೋಡ್ಕೊಳ್ಳೋನೆ ಈ ಕಾಕಿ ಕಣ. ನಾವು ನಿದ್ದೆ ಗೆಟ್ರನೆ ನೀವು ನಿದ್ದೆ ಮಾಡೋದು, ನಾವು ಉಸಿರಾಡಿದ್ರೆ ನಿಮ್ ಪ್ರಾಣ ಉಳಿಯೋದು. ಅದು ಉಳಿಬೇಕು ಅನ್ನೋ ಆಸೆ ನಿಂಗಿದ್ರೆ ಮೊದಲು ಇಲ್ಲಿಂದ ಜಾಗ ಖಾಲಿ. ಏನಂದ್ರೆ ಹೆಂಗಾರ ಮಾಡಿ ನನ್ನ ಮಗನ್ ಕಾಪಾಡಿ ಸರ್. ಬ್ಯಾಡ ಬ್ಯಾಡ ಅಂದ್ರೆ ಈ ಹುಡುಗಿನ ಪ್ರೀತಿ ಜೊತೆಗೆ ಕರ್ಕೊಂಡ್ ಬಂದ್ಬಿಟ್ಟವನೆ. ಹುಡುಗಿ ಅಪ್ಪನ ಮನೆ ಕಡೆಯವರು ನನ್ನ ಮಗನ್ ಮ್ಯಾಕೆ ಕಂಪ್ಲೇಂಟ್ ಕೊಟ್ಟವ್ರೆ. ನೀ ಕೆಲಸ ಮಾಡ್ತಾ ಇದೀಯಾ? ಇವ್ರ ಮನೆ ಜೀಪ್ ಡ್ರೈವರ್ ಆಗಿದೆ. ಎಲ್ಲಿ ನೋಡ್ರಿದೇನಾ? ಜೀಪ್ ಓಡಿಸು ಅಂದ್ರೆ ಅವ್ರ ಮನೆ ಹೆಣ್ಮಗಳು ಕಣ್ಣಾಗ್ತೀಯಾ? ನಾಚೆ ಆಗಲ್ಲ? ಏನಮ್ಮ, ನಿಮ್ ತಂದೆ ಯಾರು? ಐಶ್ವರ್ಯ ಡಿಸ್ಲರಿ ಓನರ್ ಕೈಲಾಸ್ ನಾಥ್. ಮನೆಯಲ್ಲಿ? ರಾಜರಾಜೇಶ್ವರಿ ನಗರ. ಅಂದ್ರೆ ಬ್ಯಾಟರಾಯನ್ಪುರ ಪೊಲೀಸ್ ಸ್ಟೇಷನ್. ನಿನ್ ವಯಸ್ಸೆಷ್ಟು? ಇನ್ನು ಮೈನರ್ ರೀ. ತಲೆ ಕೆಡ್ಸ್ ಕರ್ಕೊಂಡು ಹೋಗಿದ್ದಾನೆ. ಅದ್ ನಿಮ್ ಪುಣ್ಯ. ಎಷ್ಟೋ ಜನ ಕೆಡ್ಸಿದ ಮೇಲೂ ಕೈಕೊಟ್ಟು ಹೋಗ್ತಾರೆ. ಹಾಗಂತ ಬೀದಿ ನೀರು ಬಿಕಾರಿಗಳಿಗೆಲ್ಲ ಹೇಳ್ಕೊಡಕ್ಕಾಗತ್ತೇನ್ರಿ? ನಮ್ ಕಾನೂನಿಗೆ ಸರಿ ತಪ್ಪು ಬಿಟ್ರೆ ಜಾತಿ ಅಂತಸ್ತು ಇವೆಲ್ಲ ಗೊತ್ತಿಲ್ಲ. ತಪ್ಪು ಮಾಡಿದವನಿಗೆ ಕಾನೂನು ಪ್ರಕಾರ ಶಿಕ್ಷೆ. ಶಿಕ್ಷೆ ಕೊಡೋದು ಬಿಡೋದು ಕೋರ್ಟ್ ಸೇರಿದ್ದು. ನೀವೇ ಹೆದರ್ತೀರಾ? ಅವರು ದುಡ್ಡಿರೋರು ಸರ್. ನೋಡಿ, ಕೋಟಿ ರೂಪಾಯಿ ಇದ್ರು ಕೆಲವೊಂದ್ ಸರಿ ಕಡ್ಲಿಗೆ ಕೊಂಡ್ಕೋದಾಗಲ್ಲ. ಅಂತದ್ರಲ್ಲಿ ಕಾನೂನು ಎಲ್ಲಿ ಕೊಂಡ್ಕೋತಾರೆ? ಆದ್ರೂ ನಂಗೆ ಯಾಕೋ ಭಯ ಆಯ್ತದೆ ಸರ್. ಹೆದರ್ಕೋಬೇಡಿ, ನಾನಿದ್ದೀನಿ. ನನ್ನ ಜೊತೆ ಬನ್ನಿ. ಕಮಾನ್, ಬನ್ನಿ. ಅವ್ರ ಮನೆ ಕೊಡಿ. ಆಯ್ತು, ಹೇಳಿ. ಅವರೇ ಸರ್ ನಮ್ಮ ತಂದೆ. ನಂಗೆ ಯಾಕೋ ಭಯ ಆಗ್ತಿದೆ ಸರ್. ಹೆದರ್ಕೋಬೇಡ, ಇಳಿ ಕೆಳಗೆ. ಅವನೇ ಸರ್, ನನ್ನ ಮಗನ ತಲೆ ಕೆಟ್ಟು ಕರ್ಕೊಂಡು ಹೋಗಿದ್ದು. ಅವಳೇನಾ ನಿಮ್ಮ ಮಗಳು? ಹೌದು ಸರ್. ಏಯ್, ನಿಂಗೆ ಪ್ರೀತಿ ಮಾಡೋದಕ್ಕೆ ಬೇರೆ ಯಾವ ಹುಡುಗಿನೂ ಸಿಗ್ಲಿಲ್ವಾ? ಇಲ್ಲ, ನನಗೆ ಬೇರೆ ಯಾವ ಹುಡುಗನೂ ಸಿಗ್ಲಿಲ್ಲ. ಗುಡ್ ಆನ್ಸರ್. ಇವಳಿಗೆ ಸಿಗದೆ ಇರಬಹುದು, ಆದ್ರೂ ಇವಳಿನ್ನೂ ಮೈನರ್. ಪ್ರೇಮಿಗಳು ಮನಸ್ಸು ನೋಡ್ತಾರೆ ಹೊರತು ವಯಸ್ಸು ಕೇಳಲ್ಲ. ಅದನ್ನ ಕಾನೂನು ಒಪ್ಪಲ್ಲ. ಕಾನೂನು ಕಣ್ಣಿಂದ ಎಲ್ಲ ನೋಡ್ತಾ ಇದ್ರೆ ಅದನ್ನ ಮನುಷ್ಯತ್ವ ಅನ್ನಲ್ಲ. ನಾನು ಕೇಳ್ತಿರೋದು ನಿಮ್ಮನ್ನಲ್ಲ. ಇದು ನನ್ನ ಜ್ಯೂರಿಸೆಕ್ಷನ್ ಕೇಸು. ಆ ಹುಡುಗಿನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದಾಳೆ. ತಪ್ಪು ಮಾಡಿದವ್ರಿಗೆ ಆಶ್ರಯ ನೀಡೋದು ಯಾವ ಕಾನೂನಲ್ಲೂ ಇಲ್ಲ. ತಪ್ಪನ್ನ ತಿದ್ದಿ ಸರಿದಾರಿ ತರೋದು ಕೂಡ ಒಂದು ಕಾನೂನು. ಅದ್ ನಿಮಗೆ ಗೊತ್ತಿಲ್ವಾ? ಹೀಗೆ ಹಠ ಮಾಡಿದ್ರೆ ನೀವು ಪೊಲೀಸ್ ಅನ್ನೋದನ್ನ ಮರಿಬೇಕಾಗತ್ತೆ. ನಾನು ಮನುಷ್ಯತ್ವ ಅನ್ನೋದನ್ನ ಮರಿಬೇಕಾಗತ್ತೆ. ನಡ, ಇವಳು ಮೈನರ್ ಅಂತ ಪ್ರೂವ್ ಮಾಡು. ಇವಳನ್ನ ಕರ್ಕೊಂಬಂದು ನಾನೇ ನಿನಗೆ ಒಪ್ಪಿಸ್ತೀನಿ. ಹೆತ್ತವ್ರ ಹೇಳಿಕೆಗಿಂತ ಪ್ರೂಫ್ ಬೇಕಾ? ಕೋರ್ಟ್ನಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡೋನು ಸತ್ಯನ ಹೇಳ್ತಾ ಅಂತ ಏನ್ ಗ್ಯಾರಂಟಿ? ಅಂಥದ್ರಲ್ಲಿ ಇವ್ರ ಸಾಕ್ಷ್ಯಗಳು. ಹಾಗಾದ್ರೆ ಇದೇ ನಿಮ್ ಕೊನೆ ನಿರ್ಧಾರನ? ಹೌದು.
Hey, come on. Hey, Mr. Dilkar. Hey, ಬಾ ಸಾರ್ಥಕ ಆಯ್ತು. ಎಲ್ಲಾದ್ರೂ ಗಲಾಟೆ ನಡೆದ್ರೆ ಪೊಲೀಸರಿಗೆ ಹೇಳ್ತಾ ಇದ್ವಿ, ಆದ್ರೆ ಇಲ್ಲಿ ಪೊಲೀಸರೇ ಕಚ್ಚಾಡ್ತಾ ಇದ್ದಾರೆ. ಯಾರಿಗೆ ಕೊಡೋದಿ ಕಂಪ್ಲೇಂಟ? ಗೊತ್ತಿಲ್ಲ. ಮೊದ್ಲು ಯಾರು ನೋಡಿದ್ದು? ನಾನೇ ಸರ್. ಇದನ್ನ ಯಾವ ಟೈಮಲ್ಲಿ ನೋಡಿದ್ರಿ? ಬೆಳಗ್ಗೆ 6:45 ಗಂಟೆ ಇರ್ಬೋದು ಸರ್. ಅಷ್ಟು ಗ್ಯಾರಂಟಿಯಾಗಿ ಹೇಗೆ ಹೇಳ್ತೀರಾ? ಯಾಕಂದ್ರೆ ಆ 6:45 ಗಂಟೆ ಸರಿಯಾಗಿ ಒಂದು ಟ್ರೈನ್ ಹೋಗುತ್ತೆ ಸರ್. ಆ ಟ್ರೈನ್ ಹೋಗೋ ಟೈಮ್ನಲ್ಲಿ ನಾನು ಕೂತಿದ್ದೆ. ಆ ಸರಿಯಾಗಿ ಈ ಎರಡೂ ಕಂಬಿಗಳ ಮಧ್ಯೆ ಈ ಮೂಟೆ ಇತ್ತು ಸರ್. ಎಲ್ಲಿ ಆ ಟ್ರೈನ್ ಈ ಮೂಟೆ ನೋಡ್ಕೊಂಡು ಹೋಗ್ಬಿಡ್ತು ಅಂತ ಹೇಳಿ ಈ ಮೂಟೆನ ಎಳದಿ ಕಡೆ ಇಟ್ಟೆ ಸರ್. ಆಗ ನೀವು ಒಬ್ಬರೇ ಇದ್ರಾ ಇಲ್ಲ ಬೇರೆ ಯಾರಾದ್ರೂ ಇದ್ರಾ? ಯಾರು ಇರ್ಲಿಲ್ಲ ಸರ್. ಇಲ್ಲಿಗೆ ಬಂದೆ? ಇದಕ್ ಬಂದಿದ್ದೆ ಸರ್. ಆಯ್ತಾ? ಅಲ್ಲಿವರೆಗೂ ಆಗಿರ್ಲಿಲ್ಲ. ಅದನ್ನ ನೋಡಿದ್ಮೇಲೆ ಎರಡು ಆಗೋಯ್ತು ಸರ್. ಇಲ್ಲೊಂದು ಸೈನ್ ಹಾಕಿ. ಹಾ, ನಿಮ್ಮನ್ನ ಕೋರ್ಟ್ ಕರ್ಸಲ್ಲ, ಸೈನ್ ಮಾಡಿ. ಏನೋ ನಿಮ್ಮನ್ನ ನಂಬಿದ್ದೀನಿ. ಕಂಬಿ ಮೇಲಾದ್ರೂ ಹಾಕಿ, ಪಕ್ಕದಲ್ಲಾದ್ರೂ ಹಾಕಿ, ಅಷ್ಟೇ. ಅದನ್ನ ಕೋರ್ಟ್ ಡಿಸೈಡ್ ಮಾಡೋದು. ಹಾ? ಆಹಾ, ಏನ್ ಇವನೊಬ್ನೇ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪೂರ್ವ ಚಿಂತಾಮಣಿ. ಇವನಿರೋ ಜಾಗದಲ್ಲಿ ಅಪರಾಧಗಳಂತೂ ತಪ್ಪಲ್ಲ. ಹೆಸರು ಬೇರೆ ಸಿಂಹ, ಜಯಸಿಂಹ. ಇದುವರೆಗೂ ಗೆದ್ದಿದ್ ನೋಡ್ಲಿಲ್ಲ, ಗರ್ಜಿಸಿದಂತೂ ಅಸಲು ಯಾವತ್ತು ಕೇಳೇ ಇಲ್ಲ. ಇವನಿಗೊಂದು ಯೂನಿಫಾರ್ಮು, ಸ್ಟೇಷನ್ ಬೇರೆ ಕೇಡು, ಮಾಡಕ್ ಕೆಲಸ ಇಲ್ಲ. ಕೊಲೆಯಾಗಿ ಇಷ್ಟು ದಿನ ಆದ್ರೂ ನೀವ್ ಏನು ಮಾಡ್ತಿದ್ದೀರಿ ಅಂತ ನಿಮ್ ಮುಂದೆನೆ ಆ ಬ್ರಿಟಿಷ್ ರಾಯಭಾರಿ ಬಂದು ಹೇಗೆ ವರ್ತಿಸ್ ಹೋದ. ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶನೇ ಹೊಗಳುತ್ತೆ. ಅಂಥದ್ರಲ್ಲಿ ಈಗ ಐ ಆಮ್ ಸಾರಿ ಸರ್. ನೋಡಿ, ಯಾವ ಜನಕ್ಕೆ ಕರ್ನಾಟಕದ ಬಗ್ಗೆ ಅಸಹ್ಯ ಹುಟ್ಟಿದೆಯೋ ಅದೇ ಜನ ಹಾಡಿ ಹೊಗಳಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು. ಅಪ್ಪ ದೇವರೇ, ಇವತ್ತು ಒಳ್ಳೆ ಪ್ಯಾಸೆಂಜರ್ ಕೊಡು, ಹಾಗೆ ಕ್ಲೀನ್ ಆಗಿರ್ಬೇಕು. ಯಶವಂತಪುರಕ್ಕೆ ಬತ್ತಿಯೇನಯ್ಯ? ಬರಲ್ಲ. ಯಾಕೆ? ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಗಲೀಜ್ ಮಕ್ಕಳು ಬಂದ್ಬಿಡ್ತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮೇಕಪ್, ರಾತ್ರಿ ಆದ್ರೆ ತಲೆ ಮೇಲೆ ಕ್ಯಾಪ್, ಸೂಟು. ನಮಸ್ಕಾರ ಕಣಣ್ಣ. ಬೇಗ ಬಾರೋ, ಎಷ್ಟೊತ್ತ ಕಾಯೋದು? ಏನ್ ಭಕ್ತರ ನಿನ್ಗೋಸ್ಕರ ಕಾಯ್ತಾ ಇರ್ತಾರ ಭಿಕ್ಷೆ ಹಾಕಕ್ಕೆ? ಬಂದೇ ಇರೋ. ನೀನ್ ಬರೋದು 10 ನಿಮಿಷ ಲೇಟ್ ಆಗಿದ್ರೆ ಸೀಟ್ ನಂಬರ್ 2 ನಾ ಬೇರೆ ಆಟ್ ಮಾಡ್ಬಿಡ್ತಿದ್ದೆ. ಇಡಿಯಟ್. ಎಷ್ಟು ಬಂದ್ಬಿಟ್ರು? 38 ರೂಪಾಯಿ 70 ಪೈಸೆ. 100 ರೂಪಾಯಿ. ಟೂವರ್ಸ್ ಸಾಯೋದಕ್ಕೆ ಮೊದಲು ಹೊಡೆದಾಟ ಆಗಿರ್ಬೇಕು. ಯಾಕೆಂದ್ರೆ ಅವ್ರ ಮೈ ಮೇಲೆ ಗಾಯದ ಗುರ್ತಿದೆ. ಅದೆಲ್ಲ ಮೈನರ್ ಇಂಜುರೀಸ್. ಮೇಜರ್ ಅಂದ್ರೆ ತಲೆಗೆ. ಯಾವುದೋ ಬಲವಾದ ವಸ್ತು ಅಂದ್ರೆ ಸೌದೆ ಅಥವಾ ಕಬ್ಬಿಣದಾಡು ಈ ತರ ವಸ್ತುಗಳಿಂದ ಹೊರತ ಬಿದ್ದಿರ್ಬೇಕು. ಡಾಕ್ಟರ್, ಏಟ್ ತಿಂದ ಮೇಲೆ ಎಷ್ಟೊತ್ತಾದ್ಮೇಲೆ ಪ್ರಾಣ ಹೋಗಿದೆ? ಮ್ಯಾಕ್ಸಿಮಮ್ ಅಂದ್ರೆ 10-15 ನಿಮಿಷ ಅಷ್ಟೇ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಓಕೆ.
America Travels, Bible Circle. Excuse me? Please sit down. Thank you, sir. ಸರ್ ಇದು ನಿಮ್ಮ ಆಫೀಸ್ದ? ಹೌದು. ಸರ್ ನೀವು ಥಾಮಸ್ ಇಂದ ಟ್ರಾವೆಲ್ ಚೆಕ್ ನ ಕ್ಯಾಶ್ ಮಾಡಿಸಿದ್ದೀರಾ? ಅದನ್ನ ಯಾರು ಕೊಟ್ಟಿದ್ದೀರಾ? ಅವ್ರ ಅಡ್ರೆಸ್ ಬೇಕು. ಓಕೆ, ವೈ ನಾಟ್? ಅವ್ರಿಗೆ ಕ್ಯಾಶ್ ಆಗ್ಬಿಟ್ಟು 3 ದಿವಸ ಆಗಿದೆ. ಅವ್ರ ಹೆಸರು ಸ್ಟುವರ್ಟ್ ಅಂತ, ಬ್ರಿಟನ್ ಅವರು. ಅವರು ಲೋಕಲ್ ಅಡ್ರೆಸ್ ಕೊಟ್ಟಿಲ್ವಾ? ಒನ್ ಸೆಕ್ ಇದೆ ಸರ್. ಹೋಟೆಲ್ ಸುಧಾ, ಕಾಟನ್ ಪೇ, ಬ್ಯಾಂಗ್ಳೂರ್. ಎಷ್ಟು ಅಮೌಂಟು? 1 lakh. ಥ್ಯಾಂಕ್ ಯು ಸರ್. Please help me. I need to go to city. ನಾನು ಏನ್ ಹೇಳಿದ್ರೆ ಅರ್ಥ ಆಗ್ತಿಲ್ಲ. City. ಸಿಟಿನಾ? Yeah, please show me the way. ಸಿಟಿ Please. ಸಿಟಿನಾ? ಸೀದಾ ಗೋ, ಹಂಗೆ ಹೋಗ್ತಾ ಇರ ಹಂಗೆ. ಹೋಗು. Okay, thank you. Thanks. ಒಳ್ಳೆ ಕಾಲೇಜ್. Rodana, please don't cry. Control yourself. ಆರ್ಚ್ ಅಂದ್ರೆ ರಾಜರಾಜೇಶ್ವರಿ ನಗರ, ಅಂದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್. ಎಕ್ಸ್ಕ್ಯೂಸ್ ಮೈ. ಓ ಜಯಸಿಂಹ, ಏನಿಷ್ಟು ದೂರ? ನನ್ನಿಂದೇನಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ಎಕ್ಸಾಕ್ಟ್ಲಿ, ಆದ್ರೆ ನನಗಲ್ಲ. ರೋಜಾನಾ ಫ್ರಮ್ ಬ್ರಿಟನ್. ಕೆಲವು ದಿನಗಳ ಹಿಂದೆ ನಮ್ಮ ಸರದ್ನ ಒಂದು ಬಾಡಿ ಸಿಗ್ತಲ್ಲ, ಅವನ್ ಲವರ್. ಐಸಿ ಅವನು ಪ್ರಾಣ ಕಳ್ಕೊಂಡ, ಅದೇನೇ ಇವಳು ಮಾನ ಕಳ್ಕೊಂಡ್ಲು. ಅದು ನಿನ್ನ ಸರದಿನಲ್ಲಿ. ನಮ್ಮ ದೇಶದಲ್ಲಿ ಪ್ರಾಣಕ್ಕಿಂತ ಮಾನ ಹೆಚ್ಚು. ಪ್ರಾಣ ಹೋದ್ರೆ ಬಾಡಿ ಸುಡೋವರೆಗೂ ಅಳ್ತಾರೆ, ಅದೇ ಮಾನ ಹೋದ್ರೆ ಪ್ರಾಣ ಇರೋವರೆಗೂ ಅಳ್ತಾರೆ. ಇವಳು ಪರದೇಶದ ಹೆಣ್ಣು. ಪಬ್ಲಿಕ್ಕು ಪೊಲೀಸ್ ಏನ್ ಮಾಡ್ತಾ ಇದೆ ಅಂತ ಆಡ್ಕೋತಾರೆ. ಮಿಸ್ಟರ್ ದಿನಕರ್, ಗುಲ್ಗಂಜಿ ತನ್ನ ಸುತ್ತ ಕೆಂಪಿಗಿದೆ ಅಂತಿತ್ತಂತೆ, ಆದ್ರೆ ಬುಡ ಕಪ್ಪಿರೋದು ಅದು ಗೊತ್ತಿರಲ್ವಂತೆ. ನಿನ್ ಹಾಗೆ ಇನ್ಮೇಲಾದ್ರೂ ಬೇರೆಯವ್ರು ಬೇರೆ ತೋರಿಸ್ಬೇಡ, ಯಾಕಂದ್ರೆ ಇದು ಮೊದಲು ನಮ್ಮನ್ನು ತೋರಿಸುತ್ತೆ. ಪ್ಲೀಸ್ ಟೇಕ್ ಅವರ್ ಕೇರ್. ರೋಜಾನಾ, ಪ್ಲೀಸ್ ಕೋಆಪರೇಟಿವ್. Okay. ಬಾಯ್. ಮೇಡಮ್, ಪ್ಲೀಸ್ ಟೆಲ್ ಮಿ ದ ಡೀಟೇಲ್ಸ್ ಅಬೌಟ್ ದಟ್ ಕೇಸ್. Yeah, sure. ಪ್ಲೀಸ್ ಕಮ್. ಆಟೋ. ನಮಸ್ಕಾರ ಸರ್. ಎಲ್ಲಿ ಸರ್? MG ರೋಡ್. ವೈನಾಡ್ ಸರ್. ಸರ್, ಈ ಹಿಂದೆ ಬ್ರಿಟಿಷ್ ಇದ್ರಲ್ಲ, ಅವರು ಈ ತರ ಡ್ರೆಸ್ ಎಲ್ಲ ಹಾಕೋರಂತೆ. ಅವ್ರು ನಾನು ನೋಡೇ ಇರಲಿಲ್ಲ ಸರ್. ಸರ್, ಈ ರೀತಿ ಡಿಸಿಪ್ಲಿನ್ ಇರಲ್ಲ, ಈ ರೀತಿ ಡ್ರೆಸ್ ಹಾಕೋರ್ನ ನಾನು ಇವತ್ತೇ ಸರ್ ನೋಡಿದ್ದು. ಸರ್, 2 ನಿಮಿಷ ಸರ್. ಲೆಗ್ ಸ್ವಲ್ಪ ಜರ್ಕ್ ಬಿಡ್ತಾ ಇದೆ, ಯಾಕೆಂದ್ರೆ ನಿಮ್ಮಂತವ್ರು ನನ್ನ ಆಟೋಲ್ಲಿ ಕುತ್ಕೊಂಡಾಗ ಕುಡ್ತೀರ ಅಳ್ಳಾಡಬಾರ್ದಲ್ಲ. 2 ನಿಮಿಷ ಸರ್, 2 ನಿಮಿಷ. ಥ್ಯಾಂಕ್ ಯು. ಅಪ್ಪ, ಎಂತ ಪ್ಯಾಸೆಂಜರ್ ಕೊಟ್ಟಿಯ ತಂದೆ. ಒಳ್ಳೆ ಗಿರಾಕಿ ಸಿಕ್ಕಾಗ ಇದು ಬರ. ಏನಯ್ಯ ಇದು? ಆಟೋ ತಿಳ್ಕೊಂಡು ಇಲ್ಲಿ ಬಾರ ತಿಳ್ಕೊಂಡು? ಇದು ಆಟೋನು ಹೌದು, ಬಾರು ಹೌದು. ಇದರಿಂದ ಆ ಕಡೆಗೆ Hare Krishna, Hare Rama, Hare Krishna, Hare Rama. ಯಾಕೋಟ ಬಂದೆ? ಯಾರೋ ನೀನು? ಸಂಬಂಧದಲ್ಲಿ ನಿಮ್ಮಪ್ಪ ಸದ್ಯಕ್ಕೆ ಒಳಗೆ ಕೂತವ್ರಲ್ಲ, ಅವ್ರಿಗೆ ಗಂಡ. ಹೆಸರು ನಸ್ರು. ನನ್ನ ಹೆಸರು ಕೇಳಿದ್ಮೇಲೆ ನಿಂತು ಹೋಗೋದು ಹುಡುಗಿರು ಉಸಿರು. ಯಾಕೆ ಹೇಳ? ನನಗ್ ಸುಖ ಕೊಟ್ಟು ಹುಡುಗಿರು 100, ಮುಖ ಕೊಟ್ಟು ಮಾತಾಡಕ್ ಬಂದು ಮೈ ಅಂತ ಕೆಡ್ಸ್ಕೊಂಡವ್ರು 1000. ನನಗೆ ಯಾಕೆ ಅಂತ ಕೋಪರೇಟ್ ಮಾಡಿ ಸುಮ್ಮನಿದ್ರೆ ನಾಳೆ ಕನ್ನಡಿಲಿ ಮುಖ ನೋಡ್ಕೋಬಹುದು. ಸುಂದರವಾಗಿರುತ್ತೆ.
ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸಾಯಿಸ್ತೀಯಾ? ಆಯ್ತು. ನೋಡೋ, ಒಳ್ಳೆ ಮಾತಿಂದ ಒಪ್ಕೊಂಡ್ರೆ ಸುಖ, ಇಲ್ಲ ಈ ಆಸಿಡ್ ಹಾಕಿದ್ರೆ ಸುಟ್ಟು ಹೋಗೋದು ನಿನ್ ಮುಖ. ನಾನ್ ಸತ್ರು ಸರಿ, ನಿನ್ ಆಸೆ ಮಾತ್ರ ನೆರವೇರಿಸಲ್ಲ. ಏಯ್! ಸಾಯಕ್ ನಮ್ಮಟನ ಸಿಕ್ಕಿದ್ದು. ನಮಸ್ತೆ ಸರ್. ಸರ್, ನೀವು ಬ್ಯಾಟನ್ಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಲ್ವಾ? ಏನ್ ಸರ್ ಹಿಂಗ ಹಾಕೊಂಡು ಮಾಡ್ತಾ ಇದ್ದೀರಾ? ಇನ್ನೇನ್ ಮಾಡ್ತೀಯ? ಹೆಣ್ಣನ್ ಪೂಜೆ ಮಾಡೋ ನಮ್ಮ ನಾಡಲ್ಲಿ ಇಂಥ ಕೆಲವು ಕಚಡ ನನ್ನ ಮಕ್ಕಳಿಂದ ಅದ್ರ ಮಹತ್ವನೇ ಹೊರಟು. ಇಬ್ರು ಕೊಲೆಗಾರ ಕೊಲೆ ಮಾಡಿ ಹಾಸ್ಪಿಟಲ್ ತಲೆಗಪ್ಸ್ಕೊಂಡಿದ್ದಾರೆ. ಅವ್ರು ಹಿಡಿಯೋದಕ್ಕೆ ನಾವು ಪೊಲೀಸರು ಬಂದಿದ್ದೀವಿ. ನಮ್ಮ ಹತ್ರ ಮನವಿ ಅಂದ್ರೆ ದಯವಿಟ್ಟು ಡಾಕ್ಟರ್ ಮತ್ತೆ ಪೇಷಂಟ್ ಆಚೆ ಬನ್ನಿ. ಯಾಕಂದ್ರೆ ಅವ್ರ ಮೇಲೆ ಶೂಟ್ ಅಂಡ್ ಫೈಟ್ ಆರ್ಡರ್ ಇದೆ. ಪ್ಲೀಸ್. ಕಳ್ಳರಿಗೆ ಹಿಂದಿನ ಬಾಗಿಲು ಅಂತಾರೆ. ಕಾನೂನು ಕರಿನ್ ತಪ್ಪಿಸ್ಕೊಳ್ಳಕ್ಕೆ ನೀವು ಊರು ಬಿಟ್ಟು ಊರು, ದೇಶ ಬಿಟ್ಟು ದೇಶ ಹೋದ್ರು ಪೊಲೀಸರ ನೆರಳಿಂದ ತಪ್ಪಿಸ್ಕೋಕಾಗಲ್ಲ. ಯಾಕೆ ಹೇಳಿ? ಕಾನೂನ್ನ ದೇವರು ಅಂತಾರೆ, ಸರ್ವಾಂತರ್ಯಾಮಿ.
ನೀವೆಲ್ಲ ಸೇರಿ ಸುವರ್ಣ ಕೊಲೆ ಮಾಡಿದ್ದೀರಾ. ದುಡ್ಡುಗೋಸ್ಕರ ಅವನ್ನ ಕೊಲೆ ಮಾಡಿದ್ರಿ. ಕೊನೆಗೆ ಆದ್ರೆ ಏನಂತೆ? ಸುಮ್ಮನೆ ಕಿರಿಕೋ. ಈ ಪೊಲೀಸ್ನವ್ರ ಹತ್ರ ನಾವೇನಾದ್ರೂ ಕಚ್ಕೊಂಡ್ವಿ ಅಂದ್ರೆ 1 ಗಂಟೆ ವೇಸ್ಟ್. ಲೈಸೆನ್ಸ್ ಕೊಟ್ರೆ ಡಾಕ್ಯುಮೆಂಟ್ ಅಂತಾರೆ, ಅದನ್ನ ಕೊಟ್ರೆ ಎಮಿಷನ್ ಟೆಸ್ಟ್ ಅಂತಾರೆ, ಅದನ್ನು ಕೊಟ್ರೆ ಇನ್ಶೂರೆನ್ಸ್. ಎಲ್ಲ ಮುಗಿದ್ಮೇಲೆ ನಂಬರ್ ಸರಿಯಾಗಿಲ್ಲ, ಹೆಡ್ ಲೈಟ್ ಪೇಂಟ್ ಬೆಳೆದಿಲ್ಲ, ಒಟ್ನಲ್ಲಿ ಪೊಲೀಸ್ನವ್ರಿಗೆ ಒಂದು 50 ರೂಪಾಯಿ ಫೈನ್ ಹಾಕ್ಲಿಲ್ಲ ಅಂದ್ರೆ ಏನಾದ್ರು ಬಾಯ್ಬಿಟ್ರ? ಇಲ್ಲ ಸರ್, ಸುಮಾರು 50 ಜನ ವಿಚಾರಿಸಿದೀವಿ, ಏನು ಪ್ರಯೋಜನ ಆಗಿಲ್ಲ. ಹೀಗೆಲ್ಲ ಕೇಳಿದ್ರೆ ಎಲ್ಲಿ ಬಾಯ್ಬಿಡ್ತಾರೆ? ಕೇಳೋ ರೀತಿಯಲ್ಲಿ ಕೇಳ್ಬೇಕು. ಏಯ್ ಹೇಳ್ರ, ನಿಮಗೆ ಬುದ್ಧಿ ಇದೆಯಾ? ಯಾಕೆ ವಿಚಾರಣೆ ಮಾಡಿ ಅಂದ್ರೆ ದನಿಗೆ ಹೊಡೆದಾಗ ಹೊಡಿತಾ ಇದ್ರಲ್ಲ, ನಿಮ್ ಮನುಷ್ಯತ್ವ ಇಲ್ವಾ? ಲುಕ್ ಮಿಸ್ಟರ್ ಜಯಸಿಂಹ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಲಾಠಿ, ಬೂಟು, ಬೆಲ್ಟು, ರಿವಾಲ್ವರ್ ಎಲ್ಲ ಕೊಟ್ಟಿರೋದು ಶೋಕೇಸ್ ಅಲ್ಲಿ ಇಟ್ರಕ್ಕೆ ಏನ್ ಕೊಟ್ರ? ಅಲ್ಲ, ಹಂತ ಹಂತವಾಗಿ ಉಪಯೋಗಿಸೋಕೆ. ಆಗ್ಲೇ ಸತ್ಯ ಹೊರಗೆ ಬಿಡೋದು. ಯು ಆರ್ ರೈಟ್. ಆದ್ರೆ ಸತ್ಯ ಹೊರಗೆ ಬರಲ್ಲ, ಹೆಣ ಉರುಳುತ್ತೆ. ಉರುಳಿ, ಐ ಡೋಂಟ್ ಕೇರ್. ನನಗೆ ನನ್ನ ಕೆಲಸ ಮುಖ್ಯ. ಪೊಲೀಸ್ನವರು ಅಂದ್ರೆ ಬರೀ ಬಲ ಪ್ರಯೋಗ ಮಾಡೋದಲ್ಲ, ಬುದ್ಧಿನೂ ಇರಬೇಕು. ಅದು ನನಗೂ ಗೊತ್ತು, ನೀನೇನ್ ಹೇಳ್ಬೇಕಾಗಿಲ್ಲ. ಇದು ನಿನಗೆ ಸಂಬಂಧಪಟ್ಟ ಕೇಸ್ ಅಲ್ಲ. ಅಫ್ಕೋರ್ಸ್, ಆದ್ರೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು, ಅದ್ರ ನಾನು ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ರೋಜಾನ ಜ್ಞಾಪಕ ಇದೆಯಾ? ಅವಳನ್ನ ರೇಪ್ ಮಾಡಿ ಆಟೋ ಡ್ರೈವರ್ ಕತ್ತಿನ ಹಿಂದ್ಗಡೆ ಪೆನ್ ನೈಫ್ ಚುಚ್ಚಿದ್ದೀನಿ ಅಂತ. ಅವನ್ ಕತ್ತಿನಿಂದ ಚುಚ್ಚಿ ಹಾಕಿದೀವಿ ಅಂತ ಡಾಕ್ಟರ್ ನರ್ಸ್ ಹೇಳಿದ್ದಾರೆ. ಸುಮ್ಸುಮ್ಮನೆ ನಾಗರಾಜ, ನಾಗಪ್ಪ, ನಾಗೇಶ್ ಕರ್ಕೊಂಡು ಹೊಡೆದ್ರೆ ಏನ್ ಪ್ರಯೋಜನ ಇಲ್ಲ. ಅವ್ರ ಕತ್ತಿನಿಂದ ಚುಚ್ಚಿಸಿ ನೋಡಿ. Design on the roof of the auto. I see. Can you explain the design? Yeah, sure. Okay, I'll come in a minute. Okay. ಹಲೋ, ನಾನು ಇನ್ಸ್ಪೆಕ್ಟರ್ ದಿನಕರ್ ಸೇನಾನಿ ಮಾತಾಡ್ತಾ ಇದ್ದೀನಿ. ಒಬ್ಬ ಡ್ರಾಯಿಂಗ್ ಎಕ್ಸ್ಪರ್ಟ್ ನ ಶಾನ್ಬಾಗ್ ನರ್ಸಿಂಗ್ ಹೋಮ್, ವಾರ್ಡ್ ನಂಬರ್ 38, ಬಸವೇಶ್ವರ ನಗರ, ಇಲ್ಲಿಗೆ ಅರ್ಜೆಂಟ್ ಆಗಿ ಕಳಿಸ್ಕೊಡಿ. ಓಕೆ? ಹಲೋ ಸರ್. ಹಲೋ, ಹೀಸ್ ಮಿಸ್ಟರ್ ಮನೋಜ್, ಡ್ರಾಯಿಂಗ್ ಎಕ್ಸ್ಪರ್ಟ್. Hello. ಹಾಯ್. ಯು ಎಕ್ಸ್ಪ್ಲೈನ್ ದ ಡಿಸೈನ್ ನೀಟ್ಲಿ ಟು ಹಿಮ್. ಓಕೆ? No problem. ಮನೋಜ್ ಸರ್. ಇವ್ರೊಂದು ಡಿಸೈನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಸರ್. ನೀಟಾಗಿ ಅದರ ಸ್ಕೆಚ್ ಹಾಕ್ಬೇಕು. ಪ್ಲೀಸ್ ಕಮ್. Okay. Yes, this is the design. I see. Show me. ಪ್ರೀತಿ, ಸ್ವಲ್ಪ ಆಟ ನಿಲ್ಸಪ್ಪ. ಪ್ರೀತಿ, ಏನಾಯ್ತು ಪ್ರೀತಿ? ಸುಸ್ತು, ಕಣ್ ಮಂಜಾಯ್ತು. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ನನ್ ಮಾತು ಎಲ್ಲಿ ಕೇಳ್ತೀಯ? ಈಗ ನೋಡು. I'm sorry, ವಿನೋದ್. ಏನಪ್ಪ? ಏನು ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಹೋಟ್ಲಿದ್ಯಾ? ಅಯ್ಯ, ಬೆಂಗಳೂರಿನಲ್ಲಿ ಹೋಟ್ಲಿಗೆ ಬರೋಣ. ಈ ಕೆಫೆಗಳು, ದರ್ಶನಗಳು ಬಂದ್ಮೇಲೆ ಮನೆಗಳಲ್ಲಿ ಹೆಂಗಸ್ರು ಅಡಿಗೆ ಮಾಡೋದನ್ನೇ ಮರ್ತು ಬಿಟ್ಟವ್ರೆ. ಬಾರೆ ಅಲ್ಲಿ. ಏನ್ ಬೇಕು ಸರ್? ಒಂದ್ 500 ರೂಪಾಯಿ ಬೇಕು. 500 ರೂಪಾಯಿನ? ನಾನ್ ಕೇಳಿದ್ದು ತಿಂಡಿ ಏನ್ ಬೇಕು ಅಂತ. ಹಂಗ್ ಕೇಳು. ತಿಂಡಿ ಏನೈತೆ? ಇಡ್ಲಿ, ವಡೆ, ಸಾಂಬಾರ್, ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ರಾಗಿ ದೋಸೆ, ರವಾ ದೋಸೆ, ಮಸಾಲೆ ವಡ. ಅದ್ರಲ್ಲಿ 5ನೇ ತಗೊಂಬ. 5ನೇದ? ಅದ್ಯಾವ್ದು ಸರ್? ಅಲ್ಲಯ್ಯ,
ನೀನ್ ಹೇಳೋದು ನಿನಗೆ ಅರ್ಥ ಆಗಿಲ್ಲ ಇನ್ ನನಗೆ ಹೆಂಗ್ ಅರ್ಥ ಆಗುತ್ತೆ ನಿಧಾನ ಕೇಳು. ಇಡ್ಲಿ, ವಡೆ, ದೋಸೆ, ಮಸಾಲೆ ದೋಸೆ, ಸೆಟ್ ದೋಸೆ, ರಾಗಿ ದೋಸೆ, ರವೆ. ಲಾಟ್ರಿ ಹೊಡ್ಬಿಟ್ಟೈತೆ. ಹೌದಾ? ಅಯ್ಯೋ ನಿನ್ನ. ನಿಮ್ಗೆ ಮನ್ಸು ಹತ್ತಿದ್ದೀನಿ ಅಲ್ಲ, ಅವನು ನಮಗ್ ಮನ್ಸು ಹತ್ತಾನೆ. ಒಳ್ಳೆ ದನ ಓಡಿಸ್ಕೊಂಡು ಬರ್ತಿರಲ್ಲ, ಅವ್ನು ಲಾಟ್ರಿ ಬಂದಿದೆಯಲ್ಲ, ದುಡ್ಡು ಬಿಸಾಕ್ತ ಹೋಗಿ. ನಮ್ಗೆ ಈಗಲೇ ಬೇಕಾ? ಈಗಲೇ ಬಿಸಾಕ್ಬೇಕು ಅಂತ ಅವನು ಬ್ಯಾಂಕ ಲಾಟ್ರಿ ರೇಟ್ ತಗೊಳ್ಬೇಕು, ಏಜೆಂಟ್ ಕೊಡ್ಬೇಕು. ಅವ್ನು ದುಡ್ಡು ಕೊಟ್ಟು ತಗೊಂಡು ನಿಮ್ಮ ಮುಖ ಬಿಸಾಕ್ತಾನೆ. ಹೋಗ್ರಯ್ಯ, ಅಷ್ಟೊತ್ತ ಸ್ವಲ್ಪ ತಡ್ಕೊಳಯ್ಯ. ತಗೊಳ್ಳ ಎಷ್ಟು ಗಂಟು ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಂತ ಕೇಳ್ತೀನಿ. ಸರಿ ಬರ್ಕೊ. ಈಗ ಒಬ್ಬೊಬ್ಬರಾಗ ಹೇಳಿ ಯಾರ್ಯಾರ್ದು ಎಷ್ಟು ಕೊಡ್ಬೇಕು ಅಂತ. ನಿಂದೆಷ್ಟ? ಬಡ್ಡಿ ಎಲ್ಲ ಸೇರಿ 2225 ರೂಪಾಯಿ. ಬರ್ಕೊಳ. ನಿಂದ? ನಂದೆಲ್ಲ ಸೇರಿ 3670 ರೂಪಾಯಿ. ಬರ್ಕ. ನಿಂದ? 4368 ರೂಪಾಯಿ 75 ಪೈಸಾ. ಅದೇ 75 ಪೈಸಾ. ಅದು ಮಿನಿಟ್ ಬಡ್ಡಿ. ನಾನು ನಿಮಿಷಕ್ಕೂ ಬಡ್ಡಿ ಲೆಕ್ಕ ಹಾಕ್ತೀನಿ. ಓಹೋ, ಮೀಟ್ರ್ ಬಡ್ಡಿ. ಶ್ರೀಕಂಠು, ನನ್ನ ಆಟೋಮೀಟರ್ಗಿಂತ ಇವನ್ ಮೀಟ್ರ್ ಫಾಸ್ಟ್ ಓಡ್ತೀನಿ. ಹಾಳಾಗ ಹೋಗ್ಕೊಳ್ಳಿ. ಈಗ ಎಷ್ಟಾಯ್ತು ಲೆಕ್ಕ ಹಾಕು. 17,540 ರೂಪಾಯಿ 75 ಪೈಸೆ. ನಾಳೆ ಬೆಳಗ್ಗೆ ಇದೇ ಜಾಗದಲ್ಲಿ ಇದೇ ಸಮಯಕ್ಕೆ ನೀವೆಲ್ಲರೂ 1 by 1 ಬಂದು ಕ್ಯೂ ನಿಂತ್ಕೊಳ್ಳಿ, ಆಯ್ತಾ? ಇದೇ ನಮ್ಮ ಶ್ರೀಕಂಠ ಕೈಲಿ. ಯಾರ್ಯಾರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅದನ್ನ ನಿಮ್ ಮುಕ್ಕದೆ ಅಲ್ಲಬಕ್ ಅಂತ ಬಿಸಾಕ್ತೀನಿ. ಹೆಂಗೆ ಏನಂತ ಶ್ರೀಕಂಠ? ಇನ್ನು ಯಾಕ್ರೆ ಎಲ್ಲ ನಿಂತ್ಕೊಂಡಿದ್ದೀರಾ? ಕಳ್ಸ್ಕೊಳ್ರಿ. ಕಳ್ಸ್ಕೊಳ್ರಿ ಇಲ್ಲಿಂದ. ಹಂಗೆ ನಿಂತ್ಕೊಂಡವ್ರೆ. ಹೆಂಗೆ ಶ್ರೀಕಂಠ? ಜನಕ್ಕೆ ನನ್ನ ಬಗ್ಗೆ ಸ್ವಲ್ಪ ಮರ್ಯಾದೆ ಇದೆ ಅಲ್ವಾ? ಎಲ್ಲ ಅಲ್ಪರು ಕಡೆಯ ಮನುಷ್ಯತ್ವದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಸಣ್ಣ ಗಲಾಟೆ ಟಿಕೆಟ್ ಕೊಡಲಿ. ಇವತ್ತು ರೋಮುಕ್ತ ಅದೇ ಕೊಡಿಲಿ. ಎಷ್ಟು ಬಂದಿದೆ ಅಂದೆ? 5 ರೂಪಾಯಿ. ಇದನ್ನ ಯಾಕೋ ಮೊದ್ಲು ಹೇಳಲಿಲ್ಲ. ನೀನ್ ಕೇಳಿದ್ಯಾ? ಇಲ್ಲ. ಲಾಟ್ರಿಲಿ ಬಹುಮಾನ ಬಂದಿದೆ ಅಂತ ಹೇಳಿದ್ ನೀವು ಹೊರತು ಎಷ್ಟು ಅಂತ ಹೇಳಿದ್ನಾ? ರಿಸರ್ವ್ ಬಂದಿದೆ. ಮಾಮ ಅಲ್ಲಿ ನೋಡು ಪ್ರೀತಿ. ಅಯ್ಯೋ ಹೊಟ್ಟೋದ್ರು ಮಾಮ. ಅಯ್ಯೋ ಅಲ್ಲ ನಾರಾಯಣಪ್ಪರೇ, ನಾವೆಲ್ಲ ಪರಿಚಯ ಇದ್ದು ಒಂದು ಮಾತು ಹೇಳಿಲ್ವಲ್ಲ ನನಗೆ? ಸರ್, ಅವಳ ಆಟೋದಲ್ಲಿ ಆ ಚಂಡಾನ ಜೊತೆ ನೋಡಿದೆ ಸರ್. ಇನ್ನೇನು ಹತ್ರಕ್ಕೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಸಿಗ್ನಲ್ ಬಿದ್ಬಿಡ್ತು ಸರ್. ಆ ನಂತರ ಆಟೋ ನನ್ ಕಣ್ಮರೆಯಾಗಿ ಹೊಟ್ಟೆ ಹೋಯ್ತು ಸರ್. ಆಟೋ ನಂಬರ್ ಗುರ್ತು ಹಾಕೊಂಡಿದ್ದೀರಾ? ಹೌದು ಸರ್, KA03 5041. ಸರ್, ನನಗೆ ಯಾಕೋ ಭಯವಾಗ್ತಿದೆ ಸರ್. ಯಾಕೆ ಎದ್ರಕೋದಿದ್ದೀರಾ? ನಾನು ಇದೀನಲ್ಲ, ಆ ಪೇಪರ್ಗೆ ಹಾಕ್ಸಿದ್ರೆ ತಾನೆ? ಹೌದು ಸರ್. ಡೋಂಟ್ ವರಿ, ಇವತ್ತು ರಾತ್ರಿ ಒಳಗಡೆ ನಿಮ್ ಮಗಳು ಎಲ್ಲೇ ಇದ್ರು ಅವಳನ್ನ ಕಂಡು ಹಿಡಿದು ನಿಮ್ಗೆ ಒಪ್ಸೋ ಜವಾಬ್ದಾರಿ ನನ್. ಥ್ಯಾಂಕ್ ಯು ಸರ್. ಹಾ ನೋಡಪ್ಪ, ಆ ಚಂದ್ರಾಲಯ ಜೈಸಮ್ಮನಿಗೆ ಕರೆಕ್ಟ್ ಮಾಡ್ಕೊಡು. ಕಾಫಿ ಏನಾದ್ರೂ ತಗೊಳ್ತೀರಾ? ಸದ್ಯಕ್ಕೆ ಏನು ಬೇಡ ಸರ್, ನನ್ನ ಮಗಳು ಸಿಕ್ಕಿದ್ರೆ ಸಾಕು ಅಂತಾಗಿದೆ ಸರ್ ನಂಗೆ. ಹಲೋ, ಕಮಿಷನರ್ ಫೋನ್ ಸರ್. ಹಾಕೊಡಿ. ಪ್ರೀತಿ ಅನ್ನೋ ಹುಡುಗಿ ಮಂಗಳೂರಿನಿಂದ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾಳೆ. ಲವ್ ಕೇಸು. ಆ ಹುಡುಗಿ ಫೋಟೋ ಕೂಡ ಈ ಸಂಜೆ ಪತ್ರಿಕೆಗಳಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆ ಹುಡುಗಿ ಕೆಲವು ಫೋಟೋಗಳು ಮತ್ತೆ ಮಾಹಿತಿಗಳನ್ನ ಕಳಿಸ್ಕೊಡ್ತೀನಿ. ಎಸ್ ಸರ್. ಮಿಸ್ಟರ್ ಜಯಸಿಂಹ, ಸರ್, ಆ ಹುಡುಗಿ ತಂದೆ ನನಗೆ ತುಂಬಾ ಬೇಕಾದಂತ ವ್ಯಕ್ತಿ. ಓಕೆ ಸರ್, ಓಕೆ ಫೈನ್. ನಾರಾಯಣಪ್ಪನವರೇ, ಇನ್ನ ನೀವು ಚಿಂತೆ ಬಿಟ್ಟು ಸಮಾಧಾನದಿಂದ ಇರಿ. ಕಂಟ್ರೋಲ್ ರೂಮ್, ಆಟೋ ನಂಬರ್ KA03 5041 ಎಲ್ಲೇ ಕಂಡ್ರು ಇಮಿಡಿಯೇಟ್ ಆಗಿ ಸೀಸ್ ಮಾಡಿ. ಯಾಕಪ್ಪ, ಏನಾಯ್ತು? ಪೆಟ್ರೋಲ್ ಖಾಲಿ. ಈಗೇನ್ ಮಾಡೋದು ವಿನೋದ್? ಹೆದರ್ಕೋಬೇಡ. ಏನಪ್ಪ, ಹತ್ರದಲ್ಲಿ ಯಾವ್ದು ಪೆಟ್ರೋಲ್ ಬಂಕ್ ಇಲ್ವಾ? ಯಾಕೆ ನೀನು ಪೆಟ್ರೋಲ್ ತರ್ತೀಯಾ? ಸುಮ್ಮನೆ ಕುತ್ಕೊಳ್ಳಯ್ಯ. ಈ ಫೋಟೋದಲ್ಲಿ ಹುಡುಗಿ ನೋಡಿದ್ಯಾ? ಇಲ್ಲ ಸಮಯ ನೋಡಿಲ್ಲ. ರೈಟ್. ಈ ಫೋಟೋದಲ್ಲಿ ಹುಡುಗಿ ನೋಡ್ದ? ಇಲ್ಲ ಸರ್.
ಏನ್ ಗಣ ಯಾಕೆ ಗಾಡಿ ನಿಲ್ಸ್ಕೊಂಡಿದ್ಯಾ? ಪೆಟ್ರೋಲ್ ಆಗೈತ್ ಕಣ, ಪ್ಯಾಸೆಂಜರ್ಸ್ ಇದಾರೆ, ನಿನ್ ಗಾಡಿ ಕೊಡ್ತೇ, ಡ್ರಾಪ್ ಮಾಡ್ಕೊತೀನಿ. ನೀನ್ ಕೇಳೋದ್ ಹೆಚ್ಚು, ನಾನ್ ಕೊಡೋದ್ ಹೆಚ್ಚು. ವಿನೋದ್, ಹಾ? ಈ ಆಟೋಗಿಂತ ಆ ಡ್ರೈವರ್ ಆಟೋದಲ್ಲಿ ಹೋಗೋಣವಾ? ಒಂದ್ಸಲ ನನ್ನ ಆಟೋಲ್ ಕೂತ್ಮೇಲೆ ಅಡ್ರೆಸ್ ನಿಮ್ದು, ಎಲ್ಲಿಗೆ ಸೇರ್ಸ್ಬೇಕು ಅಲ್ಲಿಗೆ ಸೇರ್ಸೋ ಜವಾಬ್ದಾರಿ ನಂದು. ಕೂತ್ಕೊಳ್ಳಿ. ಅಂತವನೇ ಡೌನ್. ಬಸ್ವ, ಪೆಟ್ರೋಲ್ ಹಾಕ್ಸ್ಬಿಟ್ಟು ಯಜಮಾನನ್ ಮನೆ ಹತ್ರ ಬಿಟ್ಬಿಡು. ಡೋಂಟ್ ವರಿ, ನೀವು ಹೋಗಣ್ಣ. ವಿನೋದ್, ಬಸ್ವ, ಏನಾಗಣ? ಯಾಕೆ ಇಷ್ಟು ಟ್ರಾಫಿಕ್ ಅಲ್ಲ ಅಣ್ಣ ಮಗನೇ. ಎಲ್ಲಿಂದ ಬೇಡ? ಈಗಿಲ್ಲೇ ಇದ್ರು ಕಣ, ಜಾಸ್ತಿ ದೂರ ಹೋಗಿರಕ್ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಇರ್ಬೇಕು. ಅಪ್ಪ, ಅಂತೂ ಅವನಿಂದ ತಪ್ಪಿಸ್ಕೊಂಡ್ ಹಾಗಾಯ್ತಲ್ವಾ ವಿನೋದ್? ಎಲ್ಲ ನಿನ್ನಿಂದನೇ ಆಗಿದ್ದು. ನನ್ನಿಂದನಾ? ಮತ್ತಿನ್ನೇನು, ಮೈ ತುಂಬಾ ಇಷ್ಟೊಂದು ಒಡವೆಗಳು ಹಾಕೊಂಡಿದ್ರೆ ಯಾರಿಗ್ ತಾನೇ ಆಸೆ ಆಗಲ್ಲ? ಅದು ಅಲ್ಲದೆ ಅಂದವಾಗಿರೋ ಹುಡುಗಿ ಬೇರೆ. ವಿನೋದ್, ನಾನು ಹಿಂಗೆ ಎಷ್ಟೆಲ್ಲ ಹೇಳ್ದೆ, ಹುಟ್ಟು ಬಟ್ಟಲೆ ಬಾ ಅಂತ. ನನಗ್ ಬೇಕಾಗಿರೋದು ನೀನು, ನಿನ್ ಪ್ರೀತಿ. ಕರ್ಗೋಗೋ ಈ ಆಸ್ತಿ ಅಲ್ಲ. ಸರಿ, ನನ್ನಿಂದನೇ ತಪ್ಪಾಯ್ತು. ಈಗೇನ್ ಮಾಡ್ಲಿ? ಮೊದಲು ಈ ಒಡವೆಗಳನ್ನೆಲ್ಲ ಬಿಚ್ಚಿ ಇದ್ರಲ್ಲಿ ಹಾಕು, ಬೇಗ. ನಡೆಯೋ ಸ್ಟೇಷನ್ಗೆ. ನಾನು ಯಾಕೆ ಬರೋ ಸ್ಟೇಷನ್ಗೆ? ಚೈನ್ ಸ್ನ್ಯಾಚರ್ ಇರುತ್ತೆ, ಶಾಮಿಲ್ ಆಗಿದೆಯಾ? ನಾನು ಶಾಮಿಲ್ ಆಗಿದ್ದು ನಿಮ್ಗೆ ಯಾರು ಹೇಳಿದ್ದು? ಹೇಳು, ಅವ್ನು ಯಾರು, ಎಲ್ಲಿಂದ ಬಂದ, ಅವನು ನಿನ್ಗೂ ಏನ್ ಸಂಬಂಧ? ಯಾರತ್ತ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಅವ್ನು ಯಾರತ್ತ ಗೊತ್ತಿಲ್ಲ ಸರ್. ಹೇಳೋ, ಅವ್ನು ಎಲ್ಲಿದ್ದಾನೆ ಅಂತ. ಇಲ್ಲ ಅಂತ ಕೊಂದ ಹಾಕ್ಬಿಡ್ತೀನಿ. ಸರ್, ನೀವು ನನ್ನನ್ನು ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ, ನನಗೂ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ ಸರ್. ನನ್ನ ಮಾತನ್ನಿ ಸರ್.
ಓವರ್. ಕಂಟ್ರೋಲ್ ರೂಮ್ KA035041 ಆಟೋನ ಎಲ್ಲೇ ಇದ್ರು ಸೈಜ್ ಮಾಡಿ. ಓವರ್. ಮೆಸೇಜ್ ರಿಸೀವ್ಡ್. ಓವರ್. ಹಲೋ ಹಲೋ ಕಂಟ್ರೋಲ್ ರೂಮ್. ಓವರ್. ಕಂಟ್ರೋಲ್ ರೂಮ್ ಹೇಳಿ. ಓವರ್. ಹಲೋ ರಾಜೇಶ್ ಜನರ್ ಚಾಲಿ ಸ್ಪೀಕಿಂಗ್. ನೀವು ಹೇಳಿದ ಆಟೋ ನಂಬರ್ KA035041 ಆಟೋ ಮತ್ತೆ ಡ್ರೈವರ್ನ ಹಿಡಿದಿಟ್ಟಿದ್ದೀವಿ. ಓವರ್. ಆಟೋ ಇಂದೇನಾ? ನಂದಲ್ಲ ಸರ್, ನಾಗಣ್ಣಂದು. ನನ್ನ ಆಟ ನಾಗಣ್ಣ ತಗೊಂಡೋಗಿದ್ದಾನೆ. ಯಾವ ಕಡೆಗೆ? BL ಫ್ಯಾಕ್ಟ್ರಿ ಕಡೆಗೆ. ಅದ್ರಲ್ಲಿ ಯಾರಿದ್ರು? ಒಂದು ಹುಡುಗ ಒಂದು ಹುಡುಗಿ ಇದ್ರು ಸರ್. ಸರ್, ಈ ಹುಡುಗಿನ ಹುಡುಗನ ಜೊತೆ ಇದ್ದಿದ್ದು. ಅಂದ್ರೆ ಆ ಹುಡುಗ ಹುಡುಗಿ ಇಬ್ರು ರೇಪಿಸ್ಟ್ ನಾಗೇಶ್ ಆಟೋಲ್ ಹೋಗಿದ್ದಾರೆ. ಇನ್ನೊಂದು ರೇಪು ಮರ್ಡರ್ ಆಗಸ್ಟ್ರಲ್ಲಿ ಅವ್ರನ್ನ ಹಿಡಿಬೇಕು. ಎಸ್ ಸರ್. ಏನಯ್ಯ ಇದು? ಮೆಜೆಸ್ಟಿಕ್ ಹೋಗು ಅಂದ್ರೆ ಇಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಲ್ಲ? ಅಯ್ಯ, ಶಾರ್ಟ್ ರೂಟ್ ನಲ್ಲಿ ಹೋದ್ರೆ ಸೀದಾ ಹೋಗು ಅಂತೀಯ, ಕರೆಕ್ಟ್ ರೂಟ್ ನಲ್ಲಿ ಹೋದ್ರೆ ಎಲ್ಲೆಲ್ಲೋ ಸುತ್ತಾಡಿಸ್ತೀನಿ ಅಂತೀಯ. ನಿನ್ಗೆ ಯಾಕೆ ಮೆಜೆಸ್ಟಿಕ್ ತಾನೇ ಹೋಗ್ಬೇಕು? ಸುಮ್ಮನೆ ಕೂತ್ಕೊಳ್ಳೆ. ಯಾಕೆ ಆಟೋ ನಿಲ್ಸೆ? ಸರಿ, ಬೇಗ ಬಾ. ಏನ್ ನನ್ನ ಮಕ್ಕಳು ಟೈಮ್ಸ್ ಅಂತ ಇಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಸರ್, ಇವನೇ ಆಟೋ ಡ್ರೈವರ್. ನಾನ್ ನಾಗಣ್ಣ ಅಂತ ಎಲ್ರಿಗೂ ಗೊತ್ತು. ಏನೀಗ? KA035041 ಈ ಆಟೋ ನಿಂದೆ ತಾನೆ? ನಂದಲ್ಲ, ನಾನದನ್ನ ಬಾಡಿಗೆ ಕೊಡಿಸ್ತು. ಅಂದ್ರೆ ನೀ ರೇಪಿಸ್ಟು? ಮಿಸ್ಟರ್ ಜಯಸಿಂಹ, ಯು ಆರ್ ನೋವೇರ್ ಕನೆಕ್ಟೆಡ್ ಇನ್ ದಿಸ್ ಕೇಸ್. ಪ್ಲೀಸ್ ಹೇಳಿ, ಆ ಆಟೋ ಓನರ್ ಯಾರು? ನಾಗೇಶ ಅಂತ. ಅವನು ನೈಟ್ ಶಿಫ್ಟ್ ಅಲ್ಲಿ ಓಡಿಸ್ತಾನೆ, ನಾನು ಹಗಲ್ ಶಿಫ್ಟ್ ಅಲ್ಲಿ ಓಡಿಸ್ತಾನೆ. ನಿನಗೆ ಅವ್ರ ಮನೆ ಗೊತ್ತಾ? ಗೊತ್ತು. ಕಮಾನ್ ಶೋ ಇಟ್. ಸಂಬಂಧ ಇಲ್ದೇ ಇರೋ ಕೇಸ್ ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್? ನನಗೆ ಸಂಬಂಧ ಇಲ್ಲದೆ ಇದ್ರು ಡಿಪಾರ್ಟ್ಮೆಂಟ್ ಸಂಬಂಧ ಇದೆ. ದಿಸ್ ಇಸ್ ಅಕಾಡೆಮಿಕ್ ಇಂಟ್ರೆಸ್ಟ್. ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಇದು ಸಹಾಯ ಅಲ್ಲ, ಕರ್ತವ್ಯ. ಅದಕ್ಕೆ ಅಂತ ಸಪರೇಟ್ ಜುರಿಸ್ಡಿಕ್ಷನ್ ಇದೆ, ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಸರ್, ಒಂದೇ ಒಂದು ಮಾತು, ಎಲ್ಲ ಕಡೆ 3-4 ಯೂನಿಯನ್ ಇದೆ. ಆದ್ರೆ ಯೂನಿಯನ್ ಇಲ್ಲದೆ ದೇಶದ ಹಿತಕ್ಕೋಸ್ಕರ ಹೋರಾಡೋ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಪೊಲೀಸ್. ನೀವೇ ಹೀಗೆ ಒಗ್ಗಟ್ಟು ಹೊಡೆದು ನಿಂತ್ರೆ ಅಪರಾಧಿಗೆ ಹೋರಾಡೋ ಅಗತ್ಯನೇ ಇರಲ್ಲ, ಸುಳ್ಕೊಂಡು ಹೋಗ್ತಾನೆ. ನೋಡಿ, ರಾಜಕಾರಣಿಗಳು ಜನಗಳನ್ನ ಎಲೆಕ್ಷನ್ ಟೈಮಲ್ಲಿ ಜ್ಞಾಪಿಸ್ಕೋತಾರೆ, ಆದ್ರೆ ಪೊಲೀಸ್ನವರು ಪ್ರತಿದಿನ ನಮಗೋಸ್ಕರ ಹೋರಾಡ್ತಾರೆ ಅಂತ ನಮ್ ಜನರು ನಂಬಿದ್ದಾರೆ. ಆ ನಂಬಿಕೆನ ಉಳಿಸ್ಕೊಳ್ಳಿ ಸರ್. ನ್ಯಾಯದ ಮನೆಗೆ ಹಿಂದಿನ ಬಾಗ್ಲು ಮುಂದಿನ ಬಾಗ್ಲು ಅಂತ 2 ಬಾಗ್ಲಿರುತ್ತೆ, ಆದ್ರೆ ಕಾನೂನ್ಗಿರೋದು ಒಂದೇ ಬಾಗ್ಲು. ಅದನ್ನೇ ಮುಚ್ಕೊಂಡ್ರೆ ಪ್ರತಿಯೊಂದು ಬಾಗ್ಲಲ್ಲೂ ನಿಮ್ಮಂತ ಯೋಧ ಭೇದ ಮರೆತು ಬಲವಾಗಿರ್ಬೇಕು. ಆಗ್ಲೇ ಶಾಂತಿ ಬಾವುಟ ಹಾರೋದು, ಜನ ನೆಮ್ಮದಿಯಾಗಿರೋದು. ಪ್ಲೀಸ್ ಸರ್, ನಾವಿಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಸಿಕ್ಕೋ ಅಪರಾಧಿ ಪರಾರಿ ಆದ್ರೂ ಆಗ್ಬೋದು. ನಡೀರಿ, ಮನೆ ತೋರಿಸಿ. ಬನ್ನಿ ಸರ್. ನಾಗೇಶ್, ನಾಗೇಶ್, ಬಾಗಿಲು ತೆಗಿ. ಯಾರೋ ಬಾಗ್ಲು ತಟ್ಟವ್ರೆ, ಬಾಗ್ಲು ತೆಗಿಯೋ. ನಾಗೇಶ್, ನಾನ್ ನಾಗಣ್ಣ ಬಂದಿದ್ದೀನೋ. 3 ದಿನದ ಬಾಡಿಗೆ ತಂದಿದ್ದೀನಿ ನಾಗೇಶ್. ನಾಗೇಶ್, ನೋಡಿ ಸರ್, ಬಾಗ್ಲೆ ತೆಗಿತಾ ಇಲ್ಲ. ಯಾರಪ್ಪ ನೀವು? ಅಯ್ಯಯ್ಯೋ, ಯಾರ್ ಬೇಕು? ಒಳ್ಳೆ ದನ ನುಗ್ಗಂಗ್ ನುಗ್ತಿದ್ದೀರಲ್ಲ.
more updates, like, comment, subscribe to our channel.